ಸ್ತೋತ್ರ ಮಾಡೋಣ. ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಉನ್ನತನಾದ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನನ್ರಿ ಅಪ್ಪ. ಕೂಗುವ ಎಲ್ಲರಿಗೂ ಸಮೀಪದಲ್ಲಿರುವ ದೇವರು ನಾವು ಆರಾಧಿಸುವಂತ ದೇವರಾಗಿದ್ದಾರೆ. ಆದ್ರಿಂದಲೇ ದೇವರ ವಾಕ್ಯ ಹೀಗೆ ಹೇಳುತ್ತದೆ 50ನೇ ಕೀರ್ತನೆಯಲ್ಲಿ, ಕಷ್ಟ ಕಾಲದಲ್ಲಿ ನನ್ನನ್ನು ಹುಡುಕಿರಿ, ನನಗೆ ಮೊರೆಯಿಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಮಹಿಮೆ ಪಡಿಸುವಿರಿ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಎಲ್ಲ ಸಂದರ್ಭದಲ್ಲೂ ಯೇಸುವನ್ನೇ ನೋಡಿ ನಾವು ಆತನನ್ನೇ ಕೂಗುವವರಾಗಿರೋಣ. ಎಂಥ ಸಮಯದಲ್ಲೂ ಆತನು ನಮ್ಮ ಕರ ಹಿಡಿದು ನಡೆಸುವಂತ ದೇವರಾಗಿದ್ದಾರೆ. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ಸ್ತೋತ್ರ ಯೇಸುವೇ. ಕೂಗನು ಕೇಳುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೂಗನು ಕೇಳುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ, ನಿನ್ನಾಮವೆತ್ತಿ ಆಡಿ ಕೊಂಡಾಡಿ ಹರ್ಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ, ನಿನ್ನಾಮವೆತ್ತಿ ಆಡಿ ಕೊಂಡಾಡಿ ಹರ್ಷದಿ ನಲಿಯುವೆನು. ನೆನಪೆಲ್ಲ ಅರಿತವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆನಪೆಲ್ಲ ಅರಿತವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ,
ರಕ್ಷಣೆ ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಇಷ್ಟೊಂದು ಇಕ್ಕಟ್ಟುಗಳಲ್ಲಿ, ಕೊರತೆಗಳಲ್ಲೂ ಕೂಡ ಯೇಸುವೆ, ನಾನು ನಿಮ್ಮನ್ನು ಮಹಿಮೆ ಪಡಿಸ್ತೇವೆ, ನಿನ್ನನ್ನು ಘನಪಡಿಸ್ತೇವೆ ಸ್ವಾಮಿ. ನಮ್ಮ ವೇದನೆಗಳ ಬಾಧೆಗಳ ಮಧ್ಯದಲ್ಲಿ ನಾನು ನಿಮ್ಮನ್ನು ಮಹಿಮೆ ಪಡಿಸ್ತೇನಪ್ಪ. ಇವತ್ತು ನನ್ನ ಕಷ್ಟಗಳಲ್ಲೂ ಕೂಡ ನನ್ನ ಕರ್ತನನ್ನು ಮಹಿಮೆ ಪಡಿಸಲು ದೇವರು ನಮಗೆ ಕೃಪೆ ಕೊಟ್ಟಿದ್ದೀಗ. ಆಗ ನನ್ನ ಮಹಿಮೆ ಪಡಿಸೋಣ. ಮತ್ತೊಮ್ಮೆ ಎಲ್ಲರೂ ಸೇರಿ ಹೇಳೋಣ. ನಾವೆಲ್ಲರೂ ಬಾಯಿಗಳು ತೆರೆದು ಮತ್ತೆ ಹಲ್ಲೆಲೂಯಾ, ಕರ್ತನಿಗೆ ಮಹಿಮೆ, ಹಲ್ಲೆಲೂಯಾ. ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು. ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು.
ಸುರಿಸಿ ಸಾಕ್ಷಿಯ ನೀಡುವೆ ನಿಶ್ಚಯ ನಿಶ್ಚಯವೇ. ರಕ್ತವ ಸುರಿಸಿ ಸಾಕ್ಷಿಯ ನೀಡುವೆ ನಿಶ್ಚಯ ನಿಶ್ಚಯವೇ. ಸೇರಿ ಹೇಳೋಣ. ರಕ್ಷಕನೇ ಯೇಸು ರಾಜ ಆರಾಧನೆ 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 ಆರಾಧನೆ. ಜೋರಾಗಿ ಕರಗಳನ್ನು ತಟ್ಟಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಯೇಸುವಿಗೆ ಮಹಿಮೆ. ಹಾಲೆಲೂಯ. ರಬಲ ಶಂದರಿಗ. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ಕೂಡ ನಾವು ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಮನಭಾರದಿಂದ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳುತ್ತೆ, ಯುದ್ಧಗಳಾಗುತ್ತವೆ, ಯುದ್ಧಗಳಾಗುವ ಹಾಗೆ ಇದೆ ಅನ್ನುವಂಥ ಸುದ್ದಿಯನ್ನು ನೀವು ಕೇಳ್ತೀರ. ಅದಾಗುವುದು ಅಗತ್ಯ ಅಂತ ವಾಕ್ಯ ಹೇಳುತ್ತೆ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ನಾನು ಆದುಕೊಂಡಂಥ ಜನ ನನ್ನ ಪ್ರಾರ್ಥನೆ ಮಾಡೋದಾದರೆ ಅವರಿಗೋಸ್ಕರ ನಾನು ಆ ದಿನಗಳನ್ನು ಕಡಿಮೆ ಮಾಡ್ತೀನಿ ಅಂತ ವಾಕ್ಯ ಹೇಳುತ್ತೆ. ಸ್ತೋತ್ರ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ದೇವರು ಆದುಕೊಂಡಂಥ ಜನರಾದಂಥ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಸ್ತೋತ್ರ, ಕರ್ತನು ಆ ದಿನಗಳನ್ನು ಕಡಿಮೆ ಮಾಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಸುತ್ತಮುತ್ತಲು ನಡೀತಾ ಇರುವಂಥ ಯುದ್ಧಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಇವತ್ತು ಅಲ್ಲಿ ನಡೀತಾ ಇರ್ಬೋದು, ನಾಳೆ ಇಲ್ಲಿ ನಡೆಯೋದಿಲ್ಲ ಅಂತ ಏನು ಗ್ಯಾರಂಟಿ. ಸ್ತೋತ್ರ. ಅದಕ್ಕಾಗಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ಯಾರಾದರೂ ಪರವಾಗಿಲ್ಲ, ಶಬ್ದ ತೆಗೆದು ಮನಭಾರದಿಂದ ಪ್ರಾರ್ಥನೆ ಮಾಡಿ. ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ರಾಜ. ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ. ಸ್ತೋತ್ರ. ಸ್ತೋತ್ರಪ್ಪ. ಸ್ತೋತ್ರಪ್ಪ. ಸ್ತೋತ್ರ. 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 ಸ್ತೋತ್ರ ರಾಜ. ಸ್ತೋತ್ರಪ್ಪ. ಆಮೆನ್. ಸ್ತೋತ್ರ ರಾಜ. ಸ್ತೋತ್ರಪ್ಪ. ಸ್ತೋತ್ರಪ್ಪ. ಸ್ತೋತ್ರ. 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 ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಬಗ್ಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್. ಈ ಸಮಯದಲ್ಲಿ ಕೂಡ ನಾವು ಕೀರ್ತನೆ ಭಾಗವನ್ನು ಓದುವಂಥ ಸಮಯ ಆಗಿದೆ. ನಮ್ಮ ಮಧ್ಯದಲ್ಲಿರುವಂಥ ಹೆಲೆನವ್ರು ಬಂದು, ಸಿಸ್ಟರ್ ಹೆಲೆನವ್ರು ಬಂದು ಕೀರ್ತನೆ ಭಾಗವನ್ನು ಓದ್ತಾರೆ. ಸ್ತೋತ್ರ.
ಕೀರ್ತನೆಗಳು 127. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ಆಮೆನ್. ಕೀರ್ತನೆ ಭಾಗದ ಮೊದಲ ಟೈಟ್ಲೇ ಹೇಳುತ್ತೆ, ಯೆಹೋವನು ಕೃಪೆಯಿಂದಲೇ ಕೃತಾರ್ಥರಾಗಬೇಕು ಅಂತ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ ರಾಜ. ನಾವು ಲೋಕದಲ್ಲಿ ನೋಡಬೇಕಾದ್ರೆ ನಮ್ಮ ನಿಜ ಜೀವನದಲ್ಲಿ ಕೂಡ ಈ ಒಂದು ಘಟನೆಗಳು ನಮಗೆ ಸಂಭವಿಸುವುದು ಸರ್ವೇ ಸಾಧಾರಣ. ಈ ವಾಕ್ಯ ನಮಗೆ ಅನ್ವಯಿಸುತ್ತೆ. ಏನೆಂದರೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಹಲ್ಲೆಲೂಯ ಅಲ್ವಾ? ನಾವು ನೋಡಬೇಕಾದ್ರೆ ಎಷ್ಟೋ ಪ್ರಯಾಸಗಳನ್ನು ಪಟ್ಟು ಏನೆಲ್ಲ ಕೆಲಸ ಮಾಡ್ತೀವಿ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ ಗ್ರಂಥ 15:5 ನನ್ನನ್ನು ಬಿಟ್ಟು ನೀವು ಏನು ಮಾಡೋಕ್ಕೆ ಆಗೋದಿಲ್ಲ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಅಂತ. ದೇವರ ಕೃಪೆ ಇಲ್ಲದೆ ಹೋದರೆ ಯಾವುದೇ ಕಾರ್ಯವನ್ನು ನಾವು ಮಾಡೋದಕ್ಕೆ ಅಸಾಧ್ಯ. ಹಲ್ಲೆಲೂಯ. ನಾವು ಅಂದ್ಕೊಳ್ಬೋದು ನಮ್ಮ ಸ್ಟ್ರೆಂತಲ್ಲಿ ಅಥವಾ ನಮ್ಮ ಒಂದು ಸ್ಟಾಮಿನಾ ಏನಿದೆಯೋ, ಶಕ್ತಿ ಏನಿದೆಯೋ, ಬಲ ಏನಿದೆಯೋ, ಅಥವಾ ಅಂತಸ್ತು ಏನಿದೆಯೋ, ಐಶ್ವರ್ಯ ಏನಿದೆಯೋ, ಅದರ ಮೂಲಕ ನಾವು ಎಲ್ಲವನ್ನ ಕಟ್ಬಿಡ್ತೀವಿ, ಮಾಡಿಬಿಡ್ತೀವಿ ಅಂತ ಅಂದ್ಕೊಳ್ಬೋದು. ಆದರೆ ಥ್ಯಾಂಕ್ ಯು ಲಾರ್ಡ್, ದೇವರ ವಾಕ್ಯ ಒಂದು ಸ್ವಾಮಿಯವನು ಯೇಸ್ವಾಮಿ ಹೇಳ್ತಾರೆ, ಥ್ಯಾಂಕ್ ಯು ಲಾರ್ಡ್, ಒಬ್ಬ ದೊಡ್ಡ ಯಜಮಾನ ಶ್ರೀಮಂತ ಹೇಳ್ತಾನೆ, ಈ ವರ್ಷ ನನಗೆ ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆಯ ಒಂದು ಫಸಲು ಬಂದಿದೆ, ಅದಕ್ಕೆ ಹಳೆಯ ಒಂದು ಏನು ಹೇಳ್ತಾರೆ, ಅದೊಂದು ಸ್ಟೋರೇಜನ್ನೆಲ್ಲ ಕಿತ್ತಾಕಿ ಹೊಸ ದೊಡ್ಡದಾದಂಥ ಉಗ್ರಾಣಗಳನ್ನು ಕಟ್ಟಿ ಅದರೊಳಗೆ ತುಂಬಿಸಿ ನನಗೆ ತೃಪ್ತಿ ಆಗುವಷ್ಟು ಕಾಲ ನಾನು ಆರಾಮಾಗಿ ತಿಂದ್ಕೊಂಡು ಇರ್ತೀನಿ ಅಂತ. ಆದರೆ ದೇವರು ಹೇಳ್ತಾನಂತೆ ನಗಾಡ್ಕೊಂಡು, ಇವತ್ತೇ ನಿನ್ನ ಕಡೆಯಿಂದ ನಿನ್ನ ಆತ್ಮವನ್ನು ಎತ್ತಲ್ಪಡ್ತದೆ ಅಂತ. ಹಲ್ಲೆಲೂಯ. ಅಂದರೆ ನಮ್ಮ ಸ್ಟ್ರೆಂತ್ ಅಲ್ಲ, ನಮ್ಮ ಯಾವುದೇ ಆದಂಥ ವೈಯಕ್ತಿಕವಾದಂಥ ಏನು ಹೇಳ್ತಾರೆ ಶಕ್ತಿ ಅಲ್ಲ, ಕೃಪೆ ಮತ್ತು ದೇವರ ಕೃಪೆ ಇಲ್ಲದೆ ಬೇರೆ ಏನೂ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ. ನಾವೇನೇ ಕಷ್ಟಪಟ್ಟು ಏನೋ ಮಾಡಿರ್ಬೋದು. ಆದರೆ ಮುಖ್ಯವಾದಂಥ ಒಂದೇ ಒಂದು ಮನುಷ್ಯನಿಗೆ ಆಸ್ತಿ ಅಂತ ಹೇಳಿದ್ರೆ ಅದು ಆರೋಗ್ಯ ಮಾತ್ರನೇ. ಹಲ್ಲೆಲೂಯ. ಆರೋಗ್ಯವನ್ನು ಮತ್ತು ಆಯುಷನ್ನು ಕೊಡುವುದು ದೇವರೇ ಅಲ್ವಾ? ದೇವರು ಆಯುಷ್ ಕೊಡಲಿಲ್ಲ ಅಂತಂದರೆ, ಆರೋಗ್ಯ ಕೊಡಲಿಲ್ಲ ಅಂದರೆ ಬಿಲ್ಡಿಂಗ್ ಕಟ್ಟೋದು ಅಲ್ವಾ, ಕಟ್ಟೋದೆಲ್ಲ ಮಾಡೋದೆಲ್ಲ ವ್ಯರ್ಥನೆ. ಅದನ್ನು ಕಟ್ಟಿ ಇವತ್ತು ನಾವು ಹಲವಾರು ಶ್ರೀಮಂತರುಗಳ ಮನೆಗಳನ್ನು ನೋಡಬೇಕಾದ್ರೆ ಯೂಶ್ವಲ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ ಕೇರಳಗಳ ಕಡೆಲ್ಲ ಹೋದರೆ ನೀವು ದೊಡ್ಡ ಬಂಗ್ಲಾ ಇರ್ತದೆ, ಮನೆ ಮುಂದೆ ಕಾರ್ ಇರುತ್ತೆ, ಎಲ್ಲ ಇದ್ರೂ ಕೂಡ ಅವ್ರ ಮನೆ ಒಳಗೆ ಊಟ ಮಾಡೋದು ಎಂಥದ್ದು ಗೊತ್ತಾ? ಏನು ಊಟ ಮಾಡ್ತಾರೆ ಗೊತ್ತಾ ನಿಮಗೆ? ಗಂಜಿನ ಕುಡಿತಾರೆ. ಹಲ್ಲೆಲೂಯ. ಅಂದರೆ ಕೊಟ್ಟಿಟ್ಟಿದ್ದು ಅಷ್ಟೇ. ನಾವು ಏನೇ ಮಾಡಿದ್ರೂ ಕೂಡ, ನಮ್ಮ ಎಷ್ಟೇ ಕಷ್ಟಪಟ್ಟು ಏನೇ ಸ್ಟೇಟಸಲ್ಲಿ ಇದ್ರೂ ಕೂಡ ನಾವು ಊಟ ಮಾಡೋದು ಅನ್ನ ಮಾತ್ರನೇ. ಹಲ್ಲಲ್ವಾ? ಹಲ್ಲೆಲೂಯ. ದೇವ್ರು ನಮಗೆ ಅದನ್ನು ಮಾತ್ರನೇ ಪ್ರಾಮಿಸ್ ಮಾಡಿದ್ದಾರೆ. ಹಲ್ಲೆಲೂಯ. ನಾವು ನಮ್ಮ ಮನೇಲಿ ಬೇಕಾದ್ರೆ ಗೋಲ್ಡ್ ಬಿಸ್ಕೆಟ್ಸ್ ಇಟ್ಟಿರ್ಬೋದು, ಆದರೆ ಅದನ್ನು ತಿನ್ನೋಕ್ಕಾಗಲ್ಲ ಅಲ್ವಾ? ಹಲ್ಲೆಲೂಯ. ಸಿಲ್ವರ್ ಕಪ್, ನೀವು ಸಿಲ್ವರ್ ತಟ್ಟೆಲಿ ಊಟ ಮಾಡ್ಬೋದು, ಆದರೆ ಏನು ಊಟ ಮಾಡ್ತೀವಿ? ಸಿಲ್ವರ್ ತಟ್ಟೆ ಇದ್ದರೂ ಕೂಡ ಅದ್ರಲ್ಲಿ ಬಡಿಸೋದು ಅನ್ನನೇ. ಹಲ್ಲೆಲೂಯ. ಹಲ್ಲೆಲೂಯ. ಸ್ತೋತ್ರ. ಹಲ್ಲೆಲೂಯ. ಅದಕ್ಕಾಗಿ ನಾವು ಏನೇ ಪ್ರಯಾಸ ಪಟ್ಟರು ಕೂಡ ಅದು ದೇವರ ಕೃಪೆಯಿಂದ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಮುಂದಿನ ವಾಕ್ಯವನ್ನು ಓದಬೇಕಾದ್ರೆ, ಯೆಹೋವನು ಪಟ್ಟಣ ಕಾವಲುಗಾರನು ಕಾಯುವುದು ವ್ಯರ್ಥವಾಗಿದೆ. ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಕೊಡುತ್ತಾನೆ. ಹಲ್ಲೆಲೂಯ. ಇವತ್ತಿನ ಯಾರ ಮೇಲೂ ನಾವು ತಪ್ಪು ಹೇಳೋಕ್ಕಾಗೋದಿಲ್ಲ. ಇವತ್ತಿನ ಕಾಲಘಟ್ಟಗಳಲ್ಲಿ, ನಾವು ಜೀವಿಸುವಂಥ ಕಾಲಘಟ್ಟಗಳಲ್ಲಿ ಈ ರೀತಿಯಾದ ಪರಿಸ್ಥಿತಿ ಉಂಟಾಗಿದೆ. ಏನಂತಂದರೆ, ಬ್ಯುಸಿ ಶೆಡ್ಯೂಲು, ನೈಟು ಡೇ ಎಲ್ಲ ಕಾಲಘಟ್ಟದಲ್ಲೂ ಓಡಾಡಿ ಪ್ರಯಾಸಪಟ್ಟು ಮನುಷ್ಯ ಜೀವನ ಮಾಡ್ತಾನೆ, ಓಡಾಡ್ತಾನೆ, ಕಷ್ಟಪಡ್ತಾನೆ. ಆದರೆ ಅವನಿಗೆ ಏನಂತೆ, ಯಾವುದೇ ಕಾರ್ಯ ವ್ಯರ್ಥ.
ಹಲ್ಲೆಲೂಯಾ. ಅವನಿಗೆ ಸಕ್ಸಸ್ಫುಲ್ ಆಗೋದೇ ಇಲ್ಲ, ಅಂದರೆ ಸಮೃದ್ಧಿ ಅಥವಾ ಸಮಾಧಾನವಾಗಿರೋಕ್ಕೆ ಈ ಒಂದು ಕಾಲಘಟ್ಟಗಳಲ್ಲಿ ಅಸಾಧ್ಯವಾಗಿದೆ. ಆದರೆ ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೆ, ಇಷ್ಟು ಕಷ್ಟಪಟ್ಟು ಕೂಡ ನಾವು ಮಾಡುವಂಥ ಕೆಲಸಗಳು ವ್ಯರ್ಥ. ಆದರೆ ಆತನನ್ನು ನಿರೀಕ್ಷಿಸುವವರಿಗೆ ಏನಾಗಿದೆ, ಅದು ಆತನ ಏನು ಮಾಡ್ತಾನೆ ಅಂತ, ಆತನ ಪ್ರೀತಿಸುವವರಿಗೆ ನಿದ್ರೆಯಲ್ಲಿ ಕೂಡ ಆಹಾರ ಕೊಡೋದಕ್ಕೆ ಶಕ್ತನು. ಅಂದರೆ ಇವತ್ತಿನ ಕಾಲಘಟ್ಟ ಬ್ಯುಸಿ ಶೆಡ್ಯೂಲ್ ಆಗಿದ್ರು ಕೂಡ ನಾವೇನೇ ಪ್ರಯಾಸ ಪಟ್ಟರು ಕೂಡ ನಾವು ಮಾಡೋದಲ್ಲ ಏನಂತೆ, ಆಹಾರಕ್ಕಾಗಿ ಬಟ್ಟೆಗಾಗಿ ಮಾತ್ರನೇ, ನಾವಿರುವಂಥ ಒಂದು ಮನೆಗಾಗಿ. ಸ್ತೋತ್ರ ಅಲ್ವಾ, ಹಲ್ಲೆಲೂಯಾ. ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕಾದ್ರೆ ಹಂಗೆ ಹೇಳುತ್ತೆ. ಆದರೆ ದೇವ್ರ ವಾಕ್ಯ ಹೇಳ್ತೈತೆ, ತನ್ನನ್ನು ಪ್ರೀತಿಸುವವರಿಗೆ ಆತನ ನಿದ್ದೆಯಲ್ಲಿ ಕೂಡ ಆಹಾರ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಯಾಸ ಪಡುವುದೆಲ್ಲ ವ್ಯರ್ಥ. ಅಂದರೆ ದೇವರನ್ನ ಯಾವುದು ಬೇಸ್ಡ್ ಆನ್ ಗಾಡ್, ಅಂದರೆ ಎಲ್ಲದಕ್ಕೂ ಕೇಂದ್ರೀಕೃತವಾಗಿರುವಂಥ ದೇವರನ್ನ ಇಟ್ಕೊಂಡ್ರೆ ನಾವು ಸಾಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದೇ ಒಂದು ನಾವು ಉದಾಹರಣೆ ಹೇಳಿ ನಾನು ಪ್ರಾರ್ಥನೆ ಇದನ್ನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಆದಿಕಾಂಡ ಪುಸ್ತಕದ ನೋಡಬೇಕಾದ್ರೆ ಯಾಕೋಬನನ್ನು ಕುರಿತು ನಾವು ಓದ್ತೇವೆ. ಆದರೂ ನೋಡ್ಬೇಕಾದ್ರೆ ಮನೆಯಿಂದ ಅವನು ಹೊರಟು ಬಂದು ತನ್ನ ಮಾವನ ಮನೆಗೆ ಹೋಗಬೇಕಾದ್ರೆ ತುಂಬ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ಒಂಟೆ ಮೇಲೆ ಹೊಸ್ಕೊಂಡು ಹೋಗಿ ಬರ್ತಾನೆ. ಆದರೆ ಆ ದಾರಿಯ ಮಗ್ಲಲ್ಲಿ ಏನಾಗ್ಬಿಡ್ತದೆ, ನಡು ಕಾಡಿನಲ್ಲಿ ಅವನ ಹತ್ರ ಇಂದ ಎಲ್ಲವನ್ನು ಅಪಹರಿಸಲ್ಪಡ್ತದೆ. ಅವನು ನಿರ್ಗತಿಕನಾಗಿ ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ಅವನ ಮಾವನ ಮನೆಗೆ ಬರಬೇಕಾದ್ರೆ ಅವನ ಕೈಲಿದ್ದಿದ್ದು ಒಂದೇ ಒಂದು ಕೋಲು, ಅವನು ಹಾಕೊಂಡಿರೋಂಥ ಬಟ್ಟೆ ಮಾತ್ರ ಇತ್ತು. ಹಲ್ಲೆಲೂಯಾ. ಅವನು ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀನು ನನಗೆ ಉಣ್ಣುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ಬಟ್ಟೆಯನ್ನು ಕೊಟ್ಟು ಮತ್ತೆ ನಾನು ಸುರಕ್ಷಿತವಾಗಿ ನಾನು ವಾಪಸ್ ಬರೋದಾದರೆ ನೀನೇ ನನಗೆ ದೇವರಾಗಿರ್ತೀಯ ಅಂತ. ಹಲ್ಲೆಲೂಯಾ. ಅಂದರೆ ನೋಡಿ, ಪ್ರಾರ್ಥನೆ ಒಂದೇ, ಅವ್ನು ಮಾಡಿದಂಥ ಪ್ರಾರ್ಥನೆ ಒಂದೇ. ನನಗೆ ಮಹಿಮೆ ಕೊಡು, ಸ್ಟೇಟಸ್ ಕೊಡು, ಅದು ಯಾವುದನ್ನು ಪ್ರಾರ್ಥನೆ ಮಾಡಲಿಲ್ಲ. ಅವನು ಒಂದೇ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ನನಗೆ ಉಣ್ಣುವುದಕ್ಕೆ ಆಹಾರ ಮತ್ತು ವಸ್ತ್ರ ಮಾತ್ರ ಕೊಡು ಅಂತ ಕೇಳ್ತಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಮನುಷ್ಯನಿಗೆ ನೀಡಾಗಿರೋದು ಅದು ಒಂದೇ ಮಾತ್ರನೇ. ಅದನ್ನು ನಾವು ಮರೆತುಬಿಟ್ಟು ಏನೆಲ್ಲ ಚಿಂತೆ ಮಾಡ್ತೀವಿ ಮನುಷ್ಯ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಮನುಷ್ಯನ ಚಿಂತನೆಗಳು ಅನೇಕವಿದ್ರೂ ಕೂಡ ಅದಕ್ಕೆ ಉತ್ತರ ಕೊಡುವುದು ಯೆಹೋವನು ಮಾತ್ರನೇ. ಹಲ್ಲೆಲೂಯಾ. ಈ ಒಂದು ಸಣ್ಣ ಕೀರ್ತನೆ ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳುವಂಥ ಸಮಯವಾಗಿದೆ. ನಮ್ಮಲ್ಲಿರುವಂಥ ಮಕ್ಕಳು ಬಂದು ಒಂದು ಹಾಡನ್ನು ಹಾಡಿ ದೇವರ ನಾಮನ ಮಹಿಮೆ ಪಡಿಸ್ತಾರೆ. ನನ್ನ ಪ್ರಾಣ ಇರುವರೆಗೂ
ಹಾಲೆಲೂಯ. ಸ್ತೋತ್ರ ರಾಜ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು ಫಾದರ್. ನಿಮಗೆ ಸ್ತೋತ್ರಪ್ಪ. ಈ ಒಂದು ಕಡೆಯ ಒಂದು ಸಂದರ್ಭಕ್ಕೆ ಅಂದರೆ ದೇವರ ವಾಕ್ಯವನ್ನು ಕೇಳುವಂಥ ನಾವು ಸಂದರ್ಭಕ್ಕೆ ನಾವು ಬಂದಿದ್ದೀವಿ ಈಗ. ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಕರ್ತನ ವಾಕ್ಯವು ನಮ್ಮನ್ನು ಉಜ್ಜೀವಿಸುವಂತೆ ಮಾಡ್ತದೆ. ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು. ದೇವರ ವಾಕ್ಯ ಆ ರೀತಿಯಾಗಿ ಹೇಳುತ್ತದೆ. ಥ್ಯಾಂಕ್ ಯು ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾರೆ ತನ್ನ ಶಿಷ್ಯರಿಗೆ, ನನ್ನ ವಾಕ್ಯಗಳ ದೆಸೆಯಿಂದ ಈಗ ನೀವು ಶುದ್ಧರಾದ್ರಿ ಅಂತ. ಹಾಲೆಲೂಯ. ವಾಕ್ಯ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ, ನಮ್ಮನ್ನು ಉಜ್ಜೀವಿಸುವಂತೆ ಮಾಡ್ತದೆ. ಅದಕ್ಕಾಗಿ ಆ ವಾಕ್ಯಕ್ಕೆ ನಾವು ಮನ್ನಣೆ ಕೊಡೋಣ. ಸ್ತೋತ್ರ. ಹಾಲೆಲೂಯ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕೊಟ್ಟಂಥ ಕಾಣಿಕೆಗಾಗಿ ಮತ್ತು ಬರಲಿರುವ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಾಲೆಲೂಯ. ವರ್ಷಿಪ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಪ್ರಾರ್ಥನೆ ಮಾಡಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ ರಾಜ. ಕೈಗಳನ್ನು ತಟ್ಟಿ ಬಲವಾಗಿ ಆತನ ನಾಮವನ್ನು ಘನಪಡಿಸೋಣ ನಾವು. ಸ್ತೋತ್ರ. ಹಲ್ಲೆಲೂಯಾ. ಮಹಿಮೆ ಆಗಲಿ ಸ್ವಾಮಿ. ಈಗ ನಮ್ಮ ಪ್ರೀತಿಯ ಸಹೋದರ ಅಭಿಷೇಕ್ ಅವರು ಬಂದು ದೇವರ ವಾಕ್ಯವನ್ನು ಹಂಚ್ಕೊಳ್ತಾರೆ. ಸ್ತೋತ್ರ. ಕರ್ತನ ನಾಮ ಮಹಿಮೆ ಪಡಲಿ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು 1 ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೊತೆಯಲ್ಲಿ ವಾಕ್ಯದ ಮೂಲಕ ಮಾತನಾಡುವಂಥ ದೇವರ ಕಡೆಗೆ ನಾವು ನೋಡೋಣ. ನಮ್ಮೆಲ್ಲರನ್ನು ಇಲ್ಲಿ ಕರೆದುಕೊಂಡು ಬಂದಿರುವಂಥ ದೇವರಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸೋಣ. ಆತನ ಬಾಯಿಯಿಂದ ಬಂದಿರುವಂಥ ಪ್ರತಿಯೊಂದು ಮಾತುಗಳು ಇವತ್ತು ನಮ್ಮ ಕೈಯಿನಲ್ಲಿ ಸತ್ಯವೇದವಾಗಿದೆ. ಈ ವಾಕ್ಯವನ್ನು ನಾವು ಪ್ರತಿದಿನ ಓದುವಾಗ, ಅದನ್ನು ಧ್ಯಾನಿಸುವಾಗ, ಅದನ್ನು ಕೇಳುವಾಗ ಆತನು ನಮ್ಮ ಹೃದಯವನ್ನು ಮುಟ್ಟಿ ಮಾತನಾಡುವಂಥ ದೇವರಾಗಿದ್ದಾನೆ. ಸಂಪೂರ್ಣವಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ನಮ್ಮ ಜೊತೆಯಲ್ಲಿ ನೀವು ಮಾತನಾಡುವುದಕ್ಕೋಸ್ಕರ ಸ್ತೋತ್ರ. ನಿಮಗೆ ಮಾತ್ರ ಮಹಿಮೆಯುಂಟಾಗಲಿ. ಯೇಸುವಿನ ಪರಿಶುದ್ಧವುಳ್ಳ ನಾಮದಲ್ಲಿ ತಂದೆಯೇ. ಆಮೆನ್. 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 ಇವತ್ತು ನನ್ನ ಸಂದೇಶದ ಶಿರೋನಾಮ ಇತರರನ್ನು ಆಶೀರ್ವದಿಸುವಾಗ ನಮಗೆ ಬರುವಂಥ ಆಶೀರ್ವಾದ. ಆಮೆನ್. ಬ್ಲೆಸ್ಡ್ ವೆನ್ ಯು ಬ್ಲೆಸ್ ಅದರ್ಸ್ ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋಣ. 2 ಸಾಮುವೇಲ 15ನೇ ಅಧ್ಯಾಯ 19ನೇ ವಾಕ್ಯ. 2 ಸಾಮುವೇಲ 15ನೇ ಅಧ್ಯಾಯ 19ನೇ ವಾಕ್ಯ. ಆಮೆನ್. ಹಾಗೆ 20ನೇ ವಾಕ್ಯ ಕೂಡ ಓದಿ ಸಿಸ್ಟರ್. ಆಮೆನ್. ನೋಡಿ, ಈ ವಾಕ್ಯವನ್ನು ನಾವು ಓದಬೇಕಾದ್ರೆ ಈ ಒಂದು ಸಂದರ್ಭ ನಮಗೆ ಗೊತ್ತಿರುವಂಥದ್ದೇ. ಆದರೆ ಇದನ್ನು ಶಾರ್ಟ್ ಆಗಿ ಹೇಳಬೇಕು ಅಂದರೆ ಏನಾಗಿದೆ, ದಾವೀದ ರಾಜ, ಆತ ರಾಜ ಆಗಿ ನಂತರ ಆತನ ಮಗನಾದ ಅಬ್ಸಲೋಮನು ಏನು ಮಾಡ್ತಿದ್ದಾನೆ, ಆತನ ಒಂದು ಸಾಮ್ರಾಜ್ಯವನ್ನು ಕಿತ್ತುಕೊಂಡು ಈಗ ಅವನ ಹಿಂದೆ ಹಟ್ಟಾಡಿಸಿಕೊಂಡು ಬರುವಂಥ ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಈಗ ದಾವೀದ ಏನು ಮಾಡ್ತಾ ಇದ್ದಾನೆ, ತನ್ನ ಮತ್ತು ತನ್ನ ಒಂದು ತನ್ನ ಜೊತೆಯಲ್ಲಿರುವಂಥ ಒಂದು ಸೇನೆ ಅಥವಾ ಸೈನ್ಯವನ್ನು ಕರೆದುಕೊಂಡು ಆತ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೋಗಬೇಕಾದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಗಿತ್ತೀಯನಾದ ಇತ್ತೈ. ಈತ ಏನು ಹೇಳ್ತಾನೆ ಅಂತ ನಾವು ಮೊದಲು ಓದೋಣ. ನಾವು ಅದರ ಮುಂಚಿನ ವಾಕ್ಯವನ್ನು ನಾವು ಹಂಗೆ ಓದೋಣ. 1 ನಿಮಿಷ.
18ನೇ ವಾಕ್ಯವನ್ನು ನಾವು ಓದೋಣ. ಅವ್ರೇನು ಮಾಡ್ತಾರೆ, ಗಿತ್ತೀಯರು ಅರಸನ ಮುಂದೆ ಹೋದರು. ನಾವು ಕೂಡ ನಮ್ಮ ರಾಜನ ಜೊತೆ ನಾವು ಬರ್ತೀವಿ. ನಮ್ಮ ರಾಜ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ಅವ್ರೇನು ಮಾಡ್ತಾನೆ, ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದಾಗ ಇಲ್ಲಿ ದಾವೀದ ರಾಜ ಹೇಳುವಂಥದ್ದು, ನೀನು ನಮ್ಮ ಸಂಗಡ ಯಾಕೆ ಬರಬೇಕು? ನೀನು ಸ್ವದೇಶವನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬಂದವನಲ್ಲವೇ? ಹಿಂದಿರುಗಿ ಹೋಗಿ ಅರಸನ ಬಳಿಯಲ್ಲಿ ವಾಸ ಮಾಡು. ನೋಡಿ, ಇಲ್ಲಿ ದಾವೀದನ ಒಂದು ಕ್ಯಾರೆಕ್ಟರ್ ಯಾವ ರೀತಿಲಿದೆ ಅಂದರೆ, ಅವನಿಗೆ ಒಂದು ಸಮಸ್ಯೆ ಇದೆ. ಈಗ ಆತನ ಒಂದು ಜೀವನದಲ್ಲೇ ಆತ ಒಂದು ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥ ಒಂದು ಸಂಗತಿ ಇದು. ಆತನ ಮಗನೇ ಅವನ ಸಾಮ್ರಾಜ್ಯವನ್ನು ಕಿತ್ತುಕೊಂಡು ತಂದೆಯನ್ನೇ ಕೊಲ್ಲಬೇಕಂತ ಬರ್ತಿರುವಂಥ ಒಂದು ಸಂದರ್ಭದಲ್ಲಿ ಆತ ಹೋಗಬೇಕಾದ್ರೆ ಅವನೇನು ಮಾಡ್ತಾ ಇದ್ದಾನೆ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾನೆ. ಯಾವಾಗ ಒಳ್ಳೆಯದನ್ನು ಬಯಸ್ತಾ ಇದ್ದಾನೆ ಅಂದರೆ, ಅವನಿಗೆ ಕಷ್ಟ ಆಗ್ತಿರ್ಬೇಕಾದ್ರೆ ಆತ ಏನು ಮಾಡ್ದ ಅಂತೆ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾನೆ. ಯಾಕೆ ಇದನ್ನು ನಾವು ಹೇಳ್ತೀವಿ ಅಂದರೆ, ಈ ಒಂದು ಕಾರಣಕ್ಕೋಸ್ಕರನೇ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದಬೇಕಾದ್ರೆ 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ, ದಾವೀದನನ್ನ ದೇವರು ಏನಂತ ಕರೆದ್ರಂತೆ, ನನ್ನ ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿ. ಯಾವ ಕಾರಣಕ್ಕೆ ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿಯಾಗಿ ಕರೆದ್ರಂತೆ, ಆತ ಯಾವ ಸಂದರ್ಭದಲ್ಲಿದ್ನೋ ಅದು ಗೊತ್ತಿಲ್ಲ, ಆದರೆ ಆತ ಕಷ್ಟದಲ್ಲಿರಬೇಕಾದ್ರೆ, ನೋವಿನ ಒಂದು ಸಮಸ್ಯೆ ಒಂದು ಸಂದರ್ಭದಲ್ಲಿ ಇರಬೇಕಾದ್ರೆ ಇನ್ನೊಬ್ಬರಿಗೆ ಆತ ಏನು ಮಾಡ್ದಂತೆ, ಒಳ್ಳೆಯದನ್ನು ಬಯಸ್ತಾ. ನಾನು ಕಷ್ಟಪಡ್ತಾ ಇದ್ದೀನಿ, ನೀನು ನನ್ನ ಜೊತೆ ನೀನು ಕೂಡ ಬಾ, ಕಷ್ಟಪಡು ಅಂತ ಅವ್ನು ಹೇಳ್ಬೋದಾಗಿತ್ತು, ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಅವನ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತಂತೆ, ನೀನು ಹೋಗಿ ಅರಸನ ಬಳಿಯಲ್ಲಿ, ಅರಸ ಅಂದರೆ ಯಾರು, ಅಬ್ಸಲೋಮನ ಬಳಿಯಲ್ಲಿ ನೀನು ವಾಸ ಮಾಡು, ನೀನು ಅಲ್ಲಿ ಚೆನ್ನಾಗಿರು, ನಮ್ಮ ಜೊತೆ ನೀನು ಯಾಕೆ ತಿರುಗಾಡಬೇಕು, ನೀನು ನನ್ನನ್ನು ಹುಡ್ಕೊಂಡು ಬಂದವನಲ್ವಾ, ಆಶ್ರಯಕ್ಕೆ ನೀನು ಬಂದಿರೋನು, ನೀನು ಯಾಕೆ ನಂತರ ಕಷ್ಟಪಡಬೇಕು ಅಂತ ಆತ ಹೇಳ್ತಾನೆ ಅಂತೆ. 2016ರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಸಂಗತಿ, ನವೆಂಬರ್ 9ನೇ ತಾರೀಕು ಅಂತ ಅನಿಸುತ್ತೆ, ಏನಾಯಿತು, ನಮ್ಮ ದೇಶದ 500 ಮತ್ತು 1000 ರೂಪಾಯಿ ನೋಟ್ಗಳನ್ನ ಏನು ಮಾಡಿದರು, ಬ್ಯಾನ್ ಮಾಡಿಬಿಟ್ರು. ಸರ್ಕಾರದವರು ಅವರ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ. ಇದನ್ನು ಬ್ಯಾನ್ ಮಾಡಿದ ನಂತರ ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ನಾವೇನು ಮಾಡಿರ್ತೀವಿ, ಬ್ಯಾಂಕಲ್ಲಿ ಕ್ಯೂ ಇತ್ತು, ಲಾಂಗ್ ಕ್ಯೂಗಳಿದ್ವು. ಯಾಕೆ, ಹಣವನ್ನು ನಾವು ವಿಡ್ರಾ ಮಾಡಬೇಕಾಗಿತ್ತು, ಕ್ಯಾಶ್ ಇರಲಿಲ್ಲ ಕೈಯಲ್ಲಿ, ಅಥವಾ ನಮ್ಮ ಹತ್ರ ಇರುವಂಥ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಡೆದಂಥ ಒಂದು ಸಂಗತಿ, ಒಬ್ಬ ನ್ಯೂಸ್ ಜರ್ನಲಿಸ್ಟ್, ದೇಶದ ಒಂದು ಪ್ರಸಿದ್ಧ ನ್ಯೂಸ್ ಜರ್ನಲಿಸ್ಟ್ ಏನು ಮಾಡ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೈಕ್ ತೆಗೆದುಕೊಂಡು ಹೋಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಈ ಥರ ಒಂದು ಕ್ಯೂ ಅಲ್ಲಿ ನಿಂತಂಥ ಒಬ್ಬ ವ್ಯಕ್ತಿ, ಆತ ಒಬ್ಬ ಕಟ್ಟು ಬಡವನಾದ ಒಬ್ಬ ವ್ಯಕ್ತಿ, ಅವ್ರ ಹತ್ರ ಹೋಗಿ ಮೈಕ್ ಇಟ್ಟು ಕೇಳ್ತಾರೆ, ನಿಮಗೆ ಈ ಒಂದು ಕ್ಯೂ ಅಲ್ಲಿ ನಿಂತ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ, ನಿಮಗೆ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ತುಂಬ ಕಷ್ಟ ಆಗ್ತಿದೆ, ತುಂಬ ನಂಗೆ ಬೇಜಾರಾಗ್ಬಿಟ್ಟಿದೆ, ನನಗೆ ತುಂಬ ಕಷ್ಟ ಆಗ್ತಿದೆ, ನನ್ನ ಕಡೆ ಇದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ, ನಾನು ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ, ಅಲ್ಲೋಗಿ ನಾನು ಕೆಲಸ ಮಾಡಬೇಕು, ಆದರೆ ನಾನು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ನಾನಿಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿದೆ ಅಂತ. ಅದಕ್ಕೆ ಆ ಒಂದು ಜರ್ನಲಿಸ್ಟ್ ಕೇಳ್ತಾರೆ ಅಂತೆ, ಹಂಗಂದ್ರೆ ನಿಮಗೆ ಸರ್ಕಾರದ ಮೇಲೆ ಕೋಪ ಇದೆಯಾ ನಿಮಗೆ ಅಂತ ಕೇಳ್ತಾರಂತೆ. ಇಲ್ಲ, ನನಗೆ ಒಂದು ಚೂರು ಕೋಪ ಇಲ್ಲ ಅಂದ್ರಂತೆ. ಸರ್ಕಾರದ ಮೇಲೆ ನನಗೆ ಕೋಪನೇ ಇಲ್ಲ, ನನಗೆ ತುಂಬ ಖುಷಿಯಾಗಿದೆ ಅಂದ್ರಂತೆ. ಯಾಕೆ ಖುಷಿಯಾಗಿದೆ, ಇಷ್ಟೊಂದು ಕಷ್ಟ ಅಂತ ಹೇಳ್ತೀರಾ, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ಕೂಲಿ ಕೆಲಸ ಮಾಡುವಂಥವ್ರು ನೀವೀಗ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ದಿನ ಕೂಲಿ ಕೂಡ ನಿಮ್ಮ ಕೈಗೆ ಬರಲ್ಲ, ಹೇಗೆ ನಿಮಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂದಾಗ ಅವ್ರು ಹೇಳಿದ್ರಂತೆ, ನಾನು ಕಷ್ಟಪಡ್ತಿರ್ಬೋದು, ಆದರೆ ನನ್ನ ಹಿಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ಇದ್ದಾನೆ, ಅವನು ಕೂಡ ನಂತರನೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾನೆ, ಅದಕ್ಕೆ ನನಗೆ ಸಂತೋಷ ಅಂತ ಹೇಳ್ದಂತೆ. ನಾನು ಕಷ್ಟಪಡ್ತಿರ್ಬೋದು, ಆದರೆ ನನ್ನಿಂದ ಒಬ್ಬ ಕ್ಯೂ ಅಲ್ಲಿ ನಿಂತಿದ್ದಾನೆ, ಅವನು ಶ್ರೀಮಂತ, ಅವನು ಕಷ್ಟಪಡ್ತವನಲ್ಲ, ಅದಕ್ಕೆ ನನಗೆ ಸಮಾಧಾನ, ತುಂಬ ಸಂತೋಷ ನನಗೆ ಅಂತ. ಇದನ್ನು ಸೈಕಾಲಜಿಯಲ್ಲಿ ಸ್ಕ್ಯಾಡ್ ಆ್ಯಂಡ್ ಫ್ರಾಡ್ ಅಂತ ಕರೀತಾರೆ. ಈ ಒಂದು ಮೈಂಡ್ ಸೆಟ್ನ ಏನಂತ ಹೇಳ್ತಾರಂತೆ, ಸ್ಕ್ಯಾಡ್ ಆ್ಯಂಡ್ ಫ್ರಾಡ್. ಅಂದರೆ ಇದು ಯಾವ ಥರ ಅಂದರೆ, ನಮಗೆ ಕಷ್ಟ ಆಗ್ತಿರುತ್ತೆ, ನಮಗೆ ಬೇಜಾರಾಗುತ್ತೆ, ಆದರೆ ನಮ್ಮ ಥರನೇ ಇನ್ನೊಬ್ರಿಗೆ ಕಷ್ಟ ಆದಾಗ ನಮಗೆ ಖುಷಿ ಆಗುತ್ತೆ.
ನಮಗೆ ಕಷ್ಟ ಆಗ್ತಿರತ್ತೆ, ನಮಗೆ ಬೇಜಾರಿರುತ್ತೆ, ನೋವಾಗಿರುತ್ತೆ. ನಮ್ಮ ಥರನೇ ಇನ್ನೊಬ್ರಿಗಾಯಿತು, ಅವ್ರನ್ನ ನಮ್ಮನ್ನು ನಾವು ಅವ್ರಿಗೆ ಈಕ್ವಲ್ ಅಂತ ಅಂದ್ಕೊಂಡಿರ್ತೀವಿ, ಅಥವಾ ನಮಗಿಂತ ಅವರು ಸ್ವಲ್ಪ ಮೇಲು ಅಂತ ನಾವು ನೋಡಿರ್ತೀವಿ, ಯಾವ್ದಾದ್ರು ಒಂದು ವಿಚಾರದಲ್ಲಿ ಇರ್ಬೋದು. ಅವ್ರಿಗೆ ಕಷ್ಟ ಆದಾಗ ನಮಗೇನಾಗುತ್ತೆ ಅಂತೆ, ಖುಷಿಯಾಗುತ್ತೆ ಅಂತೆ. ಇದು ಸಾಮಾನ್ಯವಾಗಿರುವಂಥ ಹ್ಯೂಮನ್ ಮೈಂಡ್ಸೆಟ್. ಇದು ಬರೀ ಕೆಲವರಿಗೆ ಮಾತ್ರ ಅಂತಲ್ಲ, ಎಲ್ಲರಲ್ಲೂ ಇರುವಂಥ ಒಂದು ಗುಣ. ಅದು ನಮಗೆ ಗೊತ್ತಿರಲ್ಲ ಅಷ್ಟೇ, ನಾವು ಅವ್ರಿಗೆ ಕೆಟ್ಟದಾಗಬೇಕು ಅಂತ ನಾವು ಬಯಸಿರಲ್ಲ, ಆದರೆ ಅದು ಆದಾಗ ನಮಗೇನಾಗುತ್ತೆ, ಒಳಗೊಂಥರ ಸಮಾಧಾನ ಆಗುತ್ತೆ. ಈ ಒಂದು ಕ್ಯಾರೆಕ್ಟರ್. ಆದರೆ ನೋಡಿ, ದಾವೀದನ ಒಂದು ವಿಚಾರದಲ್ಲಿ ಇದೇ ರೀತಿಯಲ್ಲಿ ಇರಬೇಕಾದ್ರೆ ಅವನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇವರು ಕೂಡ ಬರಲಿ ನನ್ನ ಜೊತೆನೇ ಅಲ್ದಾಡ್ಲಿ ಅಂತ ಇರ್ಬೋದು. ಆದರೆ ಆತ ಹೇಳ್ತಾನೆ, ನೀನು ಹೋಗಿ ಅರಸನ ಬಳಿಯಲ್ಲಿ ನೀನೇನು ಮಾಡು, ವಾಸ ಮಾಡು ಅಂತ. ನಾವು ಲೂಕನು ಬರೆದ ಸುವಾರ್ತೆಯನ್ನು ನಾವು ಒಮ್ಮೆ ತೆಗೆದುಕೊಳ್ಳೋಣ. 23ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಾಕ್ಯ. ಆಮೇನ್. ನೋಡಿ, ಇಲ್ಲಿ ಈ ಸಂದರ್ಭ ಕೂಡ ನಮಗೆ ಗೊತ್ತಿರುವಂಥದ್ದು. ಏನಾಗುತ್ತೆ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಗೊಲ್ಗೊಥದ ಬಳಿಗೆ ಹೋಗಬೇಕಾದ್ರೆ ಅಲ್ಲಿದ್ದಂಥ ಸ್ತ್ರೀಯರು 27ನೇ ವಾಕ್ಯದಲ್ಲಿ ಏನು ಹೇಳುತ್ತೆ, ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಿಕೊಳ್ಳುತ್ತಾ ಆತನ ವಿಷಯದಲ್ಲಿ ಏನು ಮಾಡಿದ್ರಂತೆ, ಗೋಳಾಡುತ್ತಾ ಇದ್ರು. ಯೇಸು ಸ್ವಾಮಿ ಅನುಭವಿಸಿರುವಂಥ ಒಂದು ಪಾಡನ್ನು ನೋಡಿ ಅವರ ಹಿಂದೆ ಇದ್ದಂಥ ಸ್ತ್ರೀಯರು ಏನು ಮಾಡಿದ್ರಂತೆ, ಗೋಳಾಡ್ಕೊಂಡು ಅಳ್ತಾ ಇದ್ರಂತೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀವು ಯಾರಿಗೋಸ್ಕರ ಅಳೀರಿ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳೀರಿ. ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಪ್ಪ, ನಿಮ್ಮ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಿ. ಯಾವ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಅಂತೆ, ಶಿಲುಬೆಯನ್ನು ಹೊರುವಂಥ ಒಂದು ಸಂದರ್ಭದಲ್ಲಿ. ನಾವು ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ಓದ್ತೀವಲ್ಲ, ಶಿಲುಬೆಯನ್ನು ಹೊರುವಷ್ಟು ವಿಧೇಯನಾದನು ಅಂತ. ಅದು ಬರೀ ಹೊರುವುದಕ್ಕೆ ಮಾತ್ರ, ಅಲ್ಲಿಗೆ ಮಾತ್ರ ಅದು ಲಿಮಿಟ್ ಆಗಲಿಲ್ಲ. ಅದನ್ನು ಹೊರಬೇಕಾದ್ರೂ ಕೂಡ ಅವರ ಕ್ಯಾರೆಕ್ಟರ್ ಬದಲಾಗಲಿಲ್ಲ. ನಾವು ಒಳ್ಳೆಯದನ್ನು ಇನ್ನೊಬ್ಬರಿಗೆ ಚೆನ್ನಾಗಿರ್ಬೇಕಾದ್ರೆ ಬಯಸುವಂಥದ್ದು ನ್ಯಾಚುರಲ್ ಗುಣ, ಎಲ್ಲರೂ ಕೂಡ ಮಾಡ್ತಾರೆ. ನಾವು ಚೆನ್ನಾಗಿರ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿರಲಪ್ಪ ಅಂತ. ಆದರೆ ನಾವು ನೋವಲ್ಲಿರಬೇಕಾದ್ರೆ, ನಮಗೆ ಕಷ್ಟವಿರಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತೀವ, ಇನ್ನೊಬ್ಬರನ್ನು ಆಶೀರ್ವದಿಸ್ತೀವ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ನಮಗೆ ಯೇಸು ಸ್ವಾಮಿ ತೋರಿಸ್ಕೊಡ್ತಾರೆ. ಅವ್ರೇನು ಮಾಡ್ತಿದ್ದಾರೆ, ನನಗೋಸ್ಕರ ನೀವು ಅಳಬೇಡ್ರಿ. ಯಾಕೆಂದರೆ ಅವ್ರಿಗೆ ಗೊತ್ತು, ಮುಂದೆ ಈ ಸ್ತ್ರೀಯರಿಗೆ ಇವರ ಒಂದು ಮುಂದಿನ ಜನರೇಷನ್ಗೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಅವ್ರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳೀರಿ, ನನಗೋಸ್ಕರ ನೀವು ಅಳಬೇಡಿ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳೀರಿ ಅಂತ. ಈ ಒಂದು ಕ್ಯಾರೆಕ್ಟರ್ನೇ ಯೇಸು ಸ್ವಾಮಿ ನಮಗೆ ಇವತ್ತು ಹೇಳ್ಕೊಡೋದಕ್ಕೆ ಬಯಸ್ತಾ ಇರುವಂಥದ್ದು. ದಾವೀದ ರಾಜ ಅವತ್ತು ಏನು ಮಾಡ್ತಾನೆ, ನನ್ನ ಜೊತೆ ನೀನು ಕೂಡ ಪ್ರಯಾಸ ಪಡಬೇಡ, ಅರಸನ ಬಳಿಯಲ್ಲಿ ಹೋಗು ಅಂತ ಹೇಳಿದ್ದಕ್ಕೆ ಆತನ ಒಂದು ಆಶೀರ್ವಾದವನ್ನು ನೀಡುವಂಥ ಒಂದು ಗುಣ ಇದ್ದದಕ್ಕೋಸ್ಕರ ಆತ ಏನು ಮಾಡ್ದ, ತನ್ನ ರಾಜ್ಯವನ್ನು ಪುನಃ ಪಡೆದುಕೊಂಡ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಯಾವ ರೀತಿಯಲ್ಲಿ ಶಿಲುಬೆಯನ್ನು ಹೊರಬೇಕಾದ್ರೆ ಆತನು ವಿಧೇಯನಾಗಿ ಆತನ ಒಂದು ಕ್ಯಾರೆಕ್ಟರ್ನ ಬಿಟ್ಕೊಡ್ಲಿಲ್ವಲ್ಲ. ಆ ಕಾರಣಕ್ಕೋಸ್ಕರನೇ ಇವತ್ತು ಎಲ್ಲ ನಾಮಗಳಲ್ಲಿಯೂ ಅತಿ ದೊಡ್ಡವಾದ ನಾಮ ಯಾರ್ದಂತೆ, ಯೇಸು ಸ್ವಾಮಿಯ ನಾಮ. ಯಾವ ಕಾರಣಕ್ಕೋಸ್ಕರ, ಈ ಒಂದು ಕ್ಯಾರೆಕ್ಟರ್ಗೋಸ್ಕರ. ಒಬ್ಬರು ಅನ್ಯ ಧರ್ಮದ ಒಬ್ಬರು ಗುರುಗಳು ಈ ರೀತಿಯಲ್ಲಿ ಹೇಳ್ತಾರೆ, ಅವ್ರು ಹೇಳ್ತಾರೆ, ನನ್ನ ಪ್ರಕಾರ ನಾನು ಯೇಸು ಸ್ವಾಮಿನ ಯಾಕೆ ನಾನು ಗೌರವಿಸ್ತೀನಿ ಅಂದರೆ, ಅವರು ಶಿಲುಬೆಯಲ್ಲಿ ಅವ್ರನ್ನ ತೂಗು ಹಾಕಿದಾಗಲೂ ಕೂಡ ಅವರು ಇತರರಿಗೆ ಒಳ್ಳೆಯದನ್ನು ಬಯಸಿದ್ರು. ತನ್ನ ಕ್ಯಾರೆಕ್ಟರ್ನ ಅವರು ಬಿಟ್ಕೊಡ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಗೌರವಿಸ್ತೀನಿ ಅಂತ. ಆ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ಯಾಕೆ ಗೌರವಿಸ್ತೀವಿ ಅಂದರೆ, ನಾವು ಹೊರಗಿನ ಒಂದು ಜನರು ಯಾಕೆ ಗೌರವಿಸ್ತಾರೆ ಅಂದರೆ, ಶಿಲುಬೆಯಲ್ಲಿ ಹಾಕಿದಾಗಲೂ ಕೂಡ ಅವರೊಂದು ಮಾತು ಹೇಳ್ತಾರೆ, ತಂದೆ, ಇವರು ಮಾಡುತ್ತಿರುವಂಥ ತಪ್ಪುಗಳನ್ನು ಇವರ ಅರಿವಾಗ್ತಿಲ್ಲ, ಅವರ ನೀವೇ ಏನು ಮಾಡಿ, ಕ್ಷಮಿಸ್ಬಿಡಿ. ಯಾವಾಗ ಅವ್ರು ಹೇಳಿದ್ರು ಅವತ್ತು ಕ್ಷಮಾಪಣೆ ಅನ್ನುವಂಥದ್ದು ನಮಗೆ ಬಂತು. ಆಮೇನ್. ನಾವು ಅದಕ್ಕೆ ಓದಬೇಕಾದ್ರೆ ಸೌಲನ ಒಂದು ವಿಚಾರದಲ್ಲಿ ಕೂಡ ನಾವು ಓದಬೇಕಾದ್ರೆ, ಸೌಲ ಕೂಡ ತಪ್ಪು ಮಾಡ್ದ, ದಾವೀದ ಕೂಡ ತಪ್ಪು ಮಾಡ್ದ. ಆದರೆ ಸೌಲ ತಪ್ಪು ಮಾಡಿದಾಗ ತನ್ನ ರಾಜ್ಯವನ್ನು ಕಳೆದುಕೊಂಬಿಟ್ಟ. ದಾವೀದ ತಪ್ಪು ಮಾಡಿದ್ರು ಕೂಡ ದೇವರು ಅವನು ಕ್ಷಮಿಸಿದ್ರು. ಯಾವ ಕಾರಣಕ್ಕೋಸ್ಕರ ಅಂದರೆ, ಸೌಲನಿಗೆ ಅಹಂಕಾರ ಇತ್ತು. ಆತ ರಾಜ್ಯವನ್ನು
ಅವನ ಕಣ್ಮುಂದೆ ಏನಿತ್ತಂತೆ, ಆತನ ರಾಜ್ಯ, ಆತನ ಒಂದು ಸಾಮ್ರಾಜ್ಯ ಅವನ ಕಣ್ಮುಂದೆ ಇತ್ತು. ದಾವೀದನ ಮುಂದೆ ಏನಿತ್ತಂತೆ, ದೇವರಿದ್ರು. ಆಮೇನ್. ಆ ಕಾರಣಕ್ಕೋಸ್ಕರ ಅವನು ತಪ್ಪು ಮಾಡಿದಾಗ ಸೌಲ ನೋಡಿ, ನೀವು 1 ಸಾಮುವೇಲನ ಆ ಒಂದು ಪುಸ್ತಕವನ್ನು ನೀವು ಪೂರ್ತಿ ಓದಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಆತ ತಪ್ಪು ಮಾಡಿದರೆ ಅದನ್ನು ಬಂದು ಜಸ್ಟಿಫೈ ಮಾಡ್ತಿದ್ದ, ನಾನು ಮಾಡಿದ ಸರಿ, ಏನು ತಪ್ಪಿಲ್ಲ ಅಂತ. ಆದರೆ ದಾವೀದನಿಗೆ ಯಾವಾಗ ನತಾನ್ ಬಂದು ಏನು ಹೇಳ್ತಾನೆ, ನೀನು ಮಾಡಿದ ತಪ್ಪು, ನೀನು ಮಾಡಿದ ಪಾಪ ಅಂತ ಹೇಳಿದಾಗ ದಾವೀದ ಏನು ಮಾಡ್ದ ಅಂತೆ, ಕ್ಷಮಾಪಣೆ ಕೇಳ್ದ. ಕೀರ್ತನೆ 51ನೇ ಅಧ್ಯಾಯವನ್ನು ಬರೆದಿದ್ದೆ ಆ ಒಂದು ಸಂದರ್ಭದಲ್ಲಿ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಅಂತ. ಯಾವ ಕಾರಣಕ್ಕೋಸ್ಕರ ಬರೆದ? ಆತ ಯಾವುದನ್ನು ನೋಡ್ದ? ದೇವರನ್ನು ನೋಡ್ದ. ಆತ ದೇವರನ್ನು ನೋಡಿದಕ್ಕೋಸ್ಕರನೇ ಅಬ್ಸಲೋಮನ ವಿಚಾರದಲ್ಲಿ ಕೂಡ ಆತನ ಸೈನ್ಯ ಅಬ್ಸಲೋಮನ ಜೊತೆ ಯುದ್ಧಕ್ಕೆ ಹೋಗ್ಬೇಕಾದ್ರೂ ಕೂಡ ಆತ ಹೇಳ್ತಾನೆ, ಅಬ್ಸಲೋಮನನ್ನು ಮಾತ್ರ ನೀವು ಏನೂ ಮಾಡಬೇಡಿ, ಅವನನ್ನು ಸಾಯಿಸಬೇಡ್ರಿ, ದಯವಿಟ್ಟು ಅವನ ಪ್ರಾಣವನ್ನು ನೀವು ಕಾಪಾಡಿ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ತನ್ನ ಮಗನ ಆ ಒಂದು ರಿಲೇಷನ್ಶಿಪ್ನ ಆತ ಮರೀಲಿಲ್ಲ. ಈ ಕಾರಣಕ್ಕೋಸ್ಕರ ದಾವೀದನನ್ನು ದೇವರ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತೇವೆ. ಜಾಪನೀಸ್ ಫಿಲಾಸಫಿಯಲ್ಲಿ ಒಂದು ಮಾತು ಹೇಳ್ತಾರೆ ಜಾಪನೀಸ್ ಫಿಲಾಸಫರ್ಸು, ಮನುಷ್ಯನಿಗೆ 3 ರೀತಿಯ ಮುಖಗಳಿರ್ತವೆ ಅಂತ. ನಾನು ಇದನ್ನು ಮೊದಲು ಹೇಳಿರ್ಬೋದು. 3 ರೀತಿಯ ಮುಖಗಳಿರ್ತವಂತೆ ಎಲ್ಲ ಮನುಷ್ಯನಿಗೂ. ಮೊದಲನೇ ಮುಖ ಯಾವುದಂತೆ, ಲೋಕಕ್ಕೆ ಕಾಣಿಸುವಂಥ ಒಂದು ಮುಖ. ಎರಡನೇ ಮುಖ ಯಾವುದಂತೆ, ತನ್ನ ಆಪ್ತರ ಬಳಿ ಇರುವಂಥ ಒಂದು ಮುಖ, ಅಂದರೆ ಕುಟುಂಬದವರು, ಆಪ್ತ ಸ್ನೇಹಿತರ ಮಧ್ಯದಲ್ಲಿ ಇರುವಂಥ ಮುಖ. ಮೂರನೇ ಮುಖ ಯಾವುದಂತೆ, ಅವನಿಗೆ ಮಾತ್ರ ಗೊತ್ತಿರುತ್ತೆ ಅಂತೆ, ನಮಗೆ ಮಾತ್ರ ಗೊತ್ತಿರುತ್ತೆ. 3 ರೀತಿಯ ಮುಖಗಳು ಕೂಡ ಇರ್ತವೆ. ಆದರೆ 1 ಸಾಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಏನು ಹೇಳುತ್ತೆ, ಮನುಷ್ಯ ಮುಖವನ್ನು ನೋಡ್ತಾನೆ, ಆದರೆ ದೇವರು ಏನು ನೋಡ್ತಾರಂತೆ, ಹೃದಯವನ್ನು ನೋಡುವಂಥ ದೇವರು. ಇವತ್ತು ನಮ್ಮ ಹೃದಯ ಇನ್ನೊಬ್ಬರನ್ನ ನಿಜವಾಗ್ಲೂ ಆಶೀರ್ವದಿಸುವಂಥ ಒಂದು ಹೃದಯವಾಗಿದೆಯಾ ಅನ್ನುವಂಥದ್ದು ನಾವು ಪರೀಕ್ಷಿಸ್ಕೊಳ್ಬೇಕು. ಯಾಕೆಂದರೆ ನಾವು ಚೆನ್ನಾಗಿರ್ಬೇಕಾದ್ರೆ ಆಶೀರ್ವದಿಸ್ತೀವಿ, ಒಳ್ಳೆಯದನ್ನು ಬಯಸ್ತೀವಿ. ನಮಗೆ ಕಷ್ಟ ಆಗಬೇಕಾದಾಗ ಒಂದು ಸಲ ನಾವು ನೆನಪಿಸ್ಕೊಂಡು ನಾವು ಹಿಂದೆ ತಿರುಗಿ ನಾವು ನೋಡಿದಾಗ, ಕರೆಕ್ಟ್, ಕಷ್ಟ ಆದಾಗ ನನಗೆ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅಂತ ನಾನು ಬಯಸಿದ್ನ ಅಂತ ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಆಮೇನ್. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಬರುವಂಥ ಆ ಒಂದು ಕರುಣೆಯ ಒಂದು ಕ್ಯಾರೆಕ್ಟರ್ನ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಡೆಯಲ್ಲ. ಯಾಕೆಂದರೆ ಪ್ರಾಕ್ಟೀಸ್ ಯಾವತ್ತಿದ್ರೂ ಕೂಡ ನಾವು ಅದನ್ನು ಫೋರ್ಸ್ಫುಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಇಲ್ಲ, ಇವತ್ತು ನಾನು ತುಂಬ ಒಳ್ಳೆಯವಂತರ ಇರಬೇಕು ಅಂತ, ಅದಾಗಲ್ಲ ಕೆಲವು ಸಲ. ಯಾಕೆಂದರೆ ನಮ್ಮ ಒಂದು ಹುಟ್ಟು ಗುಣ ಅಂತ ಹೇಳ್ತಾರಲ್ಲ, ಅದೇನು ಮಾಡುತ್ತೆ, ನಮ್ಮನ್ನು ಮತ್ತೆ ನಮ್ಮ ಹಳೆಯ ಒಂದು ದಾರಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇರುತ್ತೆ. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ನಾವು ಇದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ, ನಾವೆಲ್ಲರೂ ಓದಿರುವಂಥ ಒಂದು ವಾಕ್ಯವೇ, ನಾವಿನ್ನೊಮ್ಮೆ ಅದನ್ನು ಓದೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ಇಹಲೋಕದ ನಡವಳಿಕೆ ಇದು ಯಾವ್ದು ಗೊತ್ತಾ? ಈಗ ಸ್ಕ್ಯಾಡ್ ಆ್ಯಂಡ್ ಫ್ರಾಡ್ ಅಂತ ನಾನು ಹೇಳಿದ್ನಲ್ಲ, ಈ ಒಂದು ಕ್ಯಾರೆಕ್ಟರ್, ನಾವು ಕಷ್ಟಪಡ್ತಿರ್ಬೇಕಾದ್ರೆ ಇನ್ನೊಬ್ರಿಗೆ ಕಷ್ಟ ಆದಾಗ ನಾವು ಅದನ್ನು ಅದನ್ನು ನಮಗೆ ನಾವು ಸಮಾಧಾನ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ. ಇದು ಇಹಲೋಕದ ಒಂದು ನಡವಳಿಕೆ. ಈ ಲೋಕದಲ್ಲಿರುವಂಥ ಎಲ್ಲ ಜನರಿಗೂ ಇರುವಂಥ ಒಂದು ಮೈಂಡ್ ಸೆಟ್, ಒಂದು ಕ್ಯಾರೆಕ್ಟರ್ ಅದು. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ಅದನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇದು ಯಾವಾಗ ಸಾಧ್ಯ ಅಂತೆ? ಪರಿಶುದ್ಧಾತ್ಮನು ನಮ್ಮಲ್ಲಿರಬೇಕಾದ್ರೆ ಮಾತ್ರ. ನಮ್ಮ ಪ್ರಾರ್ಥನೆಗಳಲ್ಲಿ ಪರಿಶುದ್ಧಾತ್ಮನ ಸಹಾಯವನ್ನು ನಾವು ಕೇಳಿದಾಗ, ಕರ್ತನೆ ಇನ್ನೊಬ್ಬರಿಗೆ ಯಾವಾಗಲೂ ಎಲ್ಲ ಸಮಯದಲ್ಲೂ ಒಳ್ಳೆಯದನ್ನೇ ಬಯಸುವಂಥ ಒಂದು ಗುಣವನ್ನು ನನಗೆ ನೀನು ಕೊಡು. ನನಗೇನಾದರೂ ಪರವಾಗಿಲ್ಲ, ನಾನು ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನ, ಆ ಪ್ರಾರ್ಥನೆಯನ್ನು ಪ್ರತಿದಿನ ಕೂಡ ನಾನು ಮಾಡಬೇಕು. ನಾನು ಚೆನ್ನಾಗಿದ್ದಾಗ ಮಾತ್ರ ಮಾಡೋದಲ್ಲ, ಕಷ್ಟವಿದ್ದಾಗ ಕೂಡ ನಾನು ಪ್ರಾರ್ಥನೆಯನ್ನು ನಾನು ಮಾಡಬೇಕು. ಅವ್ರು ನನ್ನ ಹತ್ರ ಚೆನ್ನಾಗಿದ್ದರೆ ಮಾತ್ರ ನಾನು ಮಾಡೋದಲ್ಲ, ನನ್ನ ಹತ್ರ ಚೆನ್ನಾಗಿ ಇಲ್ಲದೆ ಇರಬೇಕಾದ್ರೂ ಕೂಡ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ದಾರೆ?
ನೀವು ಪ್ರಾರ್ಥಿಸಿ. ನಿಮ್ಮನ್ನು ಶಪಿಸುವವರಿಗೋಸ್ಕರ ನೀವೇನು ಮಾಡಿ ಅವ್ರನ್ನ ಆಶೀರ್ವದಿಸಿ. ಯಾಕೆ? ನಾವು ಅದನ್ನು ಮಾಡಿದಾಗ ದೇವರು ನಮ್ಮನ್ನು ಕೂಡ ಆಶೀರ್ವದಿಸ್ತಾರೆ ಅಂತೆ. ಆಮೇನ್. ನಮ್ಮನ್ನು ಕೂಡ ದೇವರು ಆಶೀರ್ವದಿಸ್ತಾರೆ. ಯಾವಾಗ? ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವಾಗ ಮಾತ್ರನೇ. ಆಮೇನ್. ನಾವು ಮುಂದೆ ಓದಬೇಕಾದ್ರೆ ನಾವು ಮತ್ತಾಯನ ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಅದನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಾಕ್ಯ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಇವತ್ತು ನಮಗೆ ಸಿಕ್ಕಿರುವಂಥ ಒಂದು ಪ್ರಾರ್ಥನೆ, ದೇವರ ಒಂದು ಕರುಣೆಯಿಂದ, ಆತನ ಬಾಸುಂಡೆಗಳಿಂದ ಇವತ್ತು ನಾವು ಏನಾಗಿದ್ದೀವಿ ಅಂತೆ? ಗುಣವಾಗಿದ್ದೇವೆ. ಉಚಿತವಾಗಿ ಸಿಕ್ಕಿರುವಂಥದ್ದು. ಇವತ್ತು ನಾವು ಇನ್ನೊಬ್ಬರಿಗೆ ಪ್ರಾರ್ಥನೆ ಕೂಡ ನಾವು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕಂತೆ? ಉಚಿತವಾಗಿ ಮಾಡಬೇಕು. ಆಮೇನ್. ನಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರಬೇಕಂತೆ? ಉಚಿತವಾಗಿ ಇರಬೇಕು. ಅದು ಹೇಳಿಕೊಳ್ಳುವಂಥ ಪ್ರಾರ್ಥನೆ ಅಲ್ಲ, ಉಚಿತವಾಗಿ ಮಾಡುವಂಥ ಒಂದು ಪ್ರಾರ್ಥನೆ. ಆಮೇನ್. ಆ ಕಾರಣಕ್ಕೋಸ್ಕರ ನೋಡಿ, ಇಲ್ಲಿ ವಾಕ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಆದರೆ ಅಲ್ಲಿಗೆ ಬಿಡಲಿಲ್ಲ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ನೀವು ಕೊಡಿರಿ. ಯಾಕೆ? ನಿಮಗೆ ಆಶೀರ್ವಾದ ಫ್ರೀಯಾಗಿ ಸಿಕ್ಕಿದೆ, ನೀವು ಕೂಡ ಆ ಆಶೀರ್ವಾದನ ಇನ್ನೊಬ್ಬರಿಗೆ ಫ್ರೀಯಾಗಿ ಕೊಡಿ. ಎಕ್ಸ್ಪೆನ್ಸ್ ಇರಬಾರ್ದು. ಕರೆಕ್ಟಾ? ಅವ್ರು ಚೆನ್ನಾಗಿದ್ದರೆ ಮಾತ್ರ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಅವ್ರು ಚೆನ್ನಾಗಿದ್ದರೆ ಮಾತ್ರ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ಇಲ್ಲ, ನನಗೆ ಫ್ರೀಯಾಗಿ ಸಿಕ್ಕಿದೆ, ನಾನೇನು ಮಾಡ್ತೀನಿ? ಇನ್ನೊಬ್ಬರಿಗೆ ಅದನ್ನು ಫ್ರೀಯಾಗಿ ಕೊಡ್ತೀನಿ. ನನಗೆ ದೇವರು ರಕ್ಷಣೆಯನ್ನು ಫ್ರೀಯಾಗಿ ಕೊಟ್ಟರು, ನಾನೇನು ಹುಡುಕೊಂಡು ಮಾಡಲಿಲ್ಲ ಅಲ್ವಾ? ಅದೇ ರಕ್ಷಣೆ ಇನ್ನೊಬ್ರಿಗೆ ಸಿಗಲಿ ಅಂತ ನಾನೇನು ಮಾಡ್ತೀನಿ? ಫ್ರೀಯಾಗಿ ಅದು ಹೋಗಬೇಕು. ಅವ್ರಿಗೋಸ್ಕರ ಕೂಡ ಅದು ಫ್ರೀಯಾಗಿ ಹೋಗಬೇಕು. ರಕ್ಷಣೆ ಎಲ್ಲರಿಗೂ ಹೋಗಬೇಕಾಗಿರುವಂಥದ್ದು. ನಾನು ಅದನ್ನು ಹೇಳಿ ತೋರಿಸ್ಕೊಳ್ಳುವಂಥದ್ದಲ್ಲ ಅಲ್ಲ. ನನ್ನ ಪ್ರಾರ್ಥನೆ ಯಾರ ಮುಂದೆ ನಾವು ಮಾಡ್ತೀವಿ? ಅವ್ರ ಮುಂದೆ ಮಾಡ್ತೀವಿ. ಅವರು ನನಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರು, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅವರನ್ನು ಅರಿತುಕೊಳ್ಬೇಕು. ಆಮೇನ್. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯೇ, ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೋ ಅವ್ರಿಗೆ ಅರಿವಿಲ್ಲ, ಅವ್ರನ್ನ ಕ್ಷಮಿಸು ಅಂತ. ಶಿಲುಬೆಯಲ್ಲಿ ಹಾಕಿದಾಗ ಯೇಸು ಸ್ವಾಮಿ ಇನ್ನೊಬ್ಬರನ್ನ ಕ್ಷಮಿಸ್ಬೋದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ಬೋದು. ಅಂದರೆ ನಮ್ಮ ಕಷ್ಟಗಳಲ್ಲಿ ನಾವು ಒಳ್ಳೆಯದನ್ನು ಬಯಸೋದಕ್ಕೆ ಸಾಧ್ಯ ಇಲ್ವಾ? ಆತನು ನಮ್ಮಂತೆಯೇ ಪಾಡುಗಳನ್ನು ಅನುಭವಿಸಿದನು ಅಂತ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಅದನ್ನು ಹೇಳ್ತಾರೆ. ನಮ್ಮಂತೆಯೇ ಆತನು ಕೂಡ ಮನುಷ್ಯನಾಗಿ ನಮ್ಮಂತೆಯೇ ಪಾಡುಗಳನ್ನ ಅನುಭವಿಸಿದ್ರಂತೆ. ಅಂದರೆ ಇವತ್ತು ನಮಗೆ ಯಾವ ಥರ ಮೈಂಡ್ ಇರುತ್ತೋ ಅದೇ ರೀತಿಯ ಮೈಂಡ್ ಅವ್ರಿಗೂ ಇತ್ತಂತೆ ಯೇಸು ಸ್ವಾಮಿಗೆ. ಆದರೂ ಅವ್ರೇನು ಮಾಡಿದರು? ಶಿಲುಬೆಯಲ್ಲಿ ಅವ್ರನ್ನ ತೂಗಿ ಹಾಕಿದಾಗಲೂ ಕೂಡ ಅವ್ರು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿದ್ರು. ಅವ್ರು ಇನ್ನೊಬ್ಬರಿಗೆ ಆ ಸಮಯದಲ್ಲಿ ಒಳ್ಳೆಯದನ್ನು ಬಯಸ್ಬೋದು. ಅಂದರೆ ನಾವು ಪಡುವಂಥ ಕಷ್ಟಗಳು ಎಷ್ಟು ಮಾತ್ರಕ್ಕೆ ನಾವು ಆ ಸಮಯದಲ್ಲಿ ಕೂಡ ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸ್ಬೋದು. ಆಮೇನ್. ಈ ಕಾರಣಕ್ಕೋಸ್ಕರನೇ ನಾವು ನೋಡಬೇಕಾದ್ರೆ ದಾವೀದನಿಗೆ ಯಾಕೆ ಆಶೀರ್ವಾದ, ಯಾಕೆ ಆ ಒಂದು ಒಡಂಬಡಿಕೆಯನ್ನು ದೇವರು ಕಾಪಾಡಿಕೊಂಡ್ರು ಅಂತೆ ಆತನ ಒಂದು ಕ್ಯಾರೆಕ್ಟರ್. ದಾವೀದ ಏನು ಮಾಡ್ದ? ಅವನಿಗೆ ಯಾರೇ ಅವಮಾನ ಮಾಡಿದ್ರು, ಸೌಲನ ಒಂದು ವಿಚಾರದಲ್ಲೂ ಕೂಡ ಸೌಲನ ಅವನ ಕಣ್ಮುಂದೆ ಇದ್ದರೂ ಕೂಡ ಆತ ಏನು ಮಾಡಲಿಲ್ಲ? ಸಾಯಿಸೋದಕ್ಕೆ ಹೋಗಲಿಲ್ಲ. ಯಾಕೆ? ಆತನು ಕರ್ತನಿಂದ ಅಭಿಷೇಕಿಸಲ್ಪಟ್ಟವನು, ಲಾರ್ಡ್ಸ್ ಅನಾಯಿಂಟೆಡ್. ಅವನು ಹೇಳ್ತಾನೆ, ದೇವರ ಕರ್ತನಿಂದ ಅಭಿಷೇಕಿಸಲ್ಪಟ್ಟವನನ್ನು ನಾನು ಹೇಗೆ ಮುಟ್ಲಿ ಅಂತ ಕೇಳ್ತಾನೆ ದಾವೀದ ಅಲ್ವಾ? ಕರ್ತನಿಂದ ಅಭಿಷೇಕಿಸಲ್ಪಟ್ಟವನನ್ನು ನಾನು ಹೇಗೆ ಮುಟ್ಲಿ ಅಂತ. ಇವತ್ತು ಕೂಡ ಈ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಬರಲಿ. ದೇವರಿಂದ ಅಭಿಷೇಕಿಸಲ್ಪಟ್ಟವ್ರನ್ನ ನಾವು ಯಾವತ್ತೂ ಮುಟ್ಟಬಾರದು. ಆಮೇನ್. ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ನಮಗಿಷ್ಟ ಇಲ್ಲದೇ ಇದ್ರೂ ಕೂಡ ನಾವು ಅದನ್ನು ಮಾತಾಡೋದನ್ನು ಬಿಟ್ಬಿಡ್ಬೇಕು. ಯಾಕೆ ಅಂದರೆ ಈ ಒಂದು ಕ್ಯಾರೆಕ್ಟರ್ನ ದಾವೀದ ರಾಜ ತೋರಿಸ್ಕೊಡ್ತಾನೆ. ಅವನು ಅವತ್ತು ಅದನ್ನು ತೋರಿಸ್ಕೊಟ್ಟಿದ್ದಕ್ಕೋಸ್ಕರ ಆತನನ್ನು ದೇವರು ಆಶೀರ್ವದಿಸ್ಕೊಂಡು ಬಂದರು. ಸೌಲ ಎಷ್ಟೇ ಪ್ಲ್ಯಾನ್ ಮಾಡಿದರೂ ಕೂಡ ದಾವೀದನಿಗೆ ಏನೂ ಆಗಲಿಲ್ಲ. ಯಾಕೆ ಅಂದರೆ ಆತನ ಒಂದು ಕ್ಯಾರೆಕ್ಟರ್ಗೋಸ್ಕರ. ಯಾಕೆ ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿ ಅಂದರೆ ಈ ಒಂದು ಕ್ಯಾರೆಕ್ಟರ್ನ ಅವನು ತೋರಿಸ್ಕೊಟ್ಟ. ಯೇಸು ಸ್ವಾಮಿ ಥರ ಒಂದು ಕ್ಯಾರೆಕ್ಟರ್ ತೋರಿಸ್ಕೊಟ್ಟ. ಅವ್ರನ್ನ ದೇವರು ಅಭಿಷೇಕಿಸಲ್ಪಟ್ಟಿದ್ದಾರೆ, ಅವನು ಏನೇ ಮಾಡಲಿ ನಾನು ಅವನ್ನ ಮುಟ್ಟೋದಕ್ಕೆ ಹೋಗಲ್ಲ ಅಂತ. ಆಮೇನ್.
ಅದೇ ರೀತಿಯಲ್ಲಿ ನಮ್ಮಲ್ಲೂ ಕೂಡ ನಮ್ಮ ಸಭೆಯಲ್ಲಿರುವಂಥ ಜನರಾಗಿರ್ಬೋದು ಅಥವಾ ದೇವರನ್ನು ಅರಿತುಕೊಂಡಿರುವಂಥ ವಿಶ್ವಾಸಿಗಳು ಯಾವುದೇ ಒಂದು ಸಭೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಅವರಿಗೆ ನಾವು ಕೆಟ್ಟದನ್ನು ಬಯಸಬಾರ್ದು. ಅವ್ರಿಗೆ ಮಾತ್ರ ಅಲ್ಲ, ಈ ಲೋಕದಲ್ಲಿರೋ ಯಾರಿಗೂ ಕೂಡ ನಾವು ಕೆಟ್ಟದನ್ನು ಬಯಸಬಾರ್ದು, ಒಳ್ಳೆಯದನ್ನೇ ಬಯಸಬೇಕು. ಅದು ನಾವು ಚೆನ್ನಾಗಿದ್ದಾಗ ಮಾತ್ರ ಅಲ್ಲ, ನಮಗೆ ಕಷ್ಟ ಆದಾಗಲೂ ಕೂಡ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು. ಆಮೇನ್. ಕೊನೆಯದಾಗಿ ನಾವು ಓದೋಣ ಯೋಬನ ಒಂದು ಗ್ರಂಥ 42ನೇ ಅಧ್ಯಾಯ. ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಾಕ್ಯ. ಆಮೇನ್. ನೋಡಿ, ಯೋಬನ ಒಂದು ಸಂದರ್ಭ ಯಾವ ರೀತಿಯಲ್ಲಿದೆ ಅಂತ ನಮಗೆ ಗೊತ್ತು. ಯೋಬನ ಒಂದು ಗ್ರಂಥವನ್ನು ನಾವು ಓದಿರ್ತೀವಿ. ಯೋಬನ ಒಂದು ಸ್ಥಿತಿಗತಿ ನಮ್ಮ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲ ಆತನಲ್ಲಿತ್ತು. ಆತ ಎಲ್ಲವನ್ನ ಕಳೆದುಕೊಂಡ್ಬಿಟ್ಟ. ತನ್ನ ಒಂದು ಆರೋಗ್ಯವನ್ನೇ ಕೊನೆಗೆ ಕಳೆದುಕೊಂಡ. ಇದು ಬರೀ ಅಲ್ಲಿಗೆ ಮಾತ್ರ ಆಗಲಿಲ್ಲ. ತನ್ನ ಸ್ನೇಹಿತರು ಬಂದು ಆತನನ್ನು ಏನು ಮಾಡ್ತಾರೆ? ಅವನಿಗೆ ಅವಮಾನವನ್ನು ಮಾಡ್ತಾರೆ. ಆದರೂ ಕೂಡ ಯೋಬ, ನೀವು ಇಲ್ಲಿ ಓದಬೇಕಾದ್ರೆ, ಯೋಬ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಏನು ಮಾಡ್ತಾನಂತೆ? ಪ್ರಾರ್ಥನೆ ಮಾಡ್ತಾನೆ. ಯಾವ ಸಮಯದಲ್ಲಿ? ಯೋಬ ಚೆನ್ನಾಗಿರ್ಬೇಕಾದ್ರೆ ಅಲ್ಲ, ಎಲ್ಲವನ್ನ ಕಳೆದುಕೊಂಡ ಒಂದು ಸಂದರ್ಭದಲ್ಲಿ, ತನ್ನ ಆರೋಗ್ಯವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ, ಆತನಿಗೆ ಅವಮಾನ, ನೋವು ಉಂಟಾದಂಥ ಸಂದರ್ಭದಲ್ಲಿ ಆತ ಏನು ಮಾಡಿದಂತೆ? ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನು. ಅದಾದ ನಂತರ ಬಳಿಕ ಯೆಹೋವನು ಆತನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಯಾವಾಗ? ಆ ಒಂದು ಸಂದರ್ಭದಲ್ಲಿ ಆತ ಮಾಡಿದಂತ. ನೋಡಿ, ಇದನ್ನ ನಾವು ಕೂಡ ಇವತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಈ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಅದು ನಮ್ಮಲ್ಲಿ ಒಳಗಿಂದ ಬರಬೇಕು. ಬೈಬಲ್ ಸ್ಕಾಲರ್ಸ್ ಏನು ಹೇಳ್ತಾರೆ ಅಂದರೆ, ಬೈಬಲ್ನಲ್ಲಿ ಬರೆದಂಥ ಮೊದಲನೇ ಪುಸ್ತಕ ಯಾವುದಂತೆ? ಈ ಯೋಬನ ಪುಸ್ತಕ ಅಂತೆ. ಆದಿಕಾಂಡ ಅಲ್ಲ. ಆದಿಕಾಂಡ ಭೂಮಿ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅನ್ನುವಂಥದ್ದನ್ನು ಬರೆಯುತ್ತೆ. ಆದರೆ ಫಸ್ಟು ಬರೆದಿದ್ದ ಪುಸ್ತಕ ಯಾವುದಂತೆ? ಯೋಬನ ಒಂದು ಗ್ರಂಥ ಅಂತೆ. ಅಂದರೆ ಯೋಬನ ಒಂದು ಸಮಯದಲ್ಲಿ ಸತ್ಯವೇದನೇ ಇರಲಿಲ್ಲ. ಸತ್ಯವೇದ ಅನ್ನೋದೇ ಇರಲಿಲ್ಲ ಯೋಬನ ಒಂದು ಕಾಲದಲ್ಲಿ. ಆದರೆ ಯೋಬ ನೋಡಿ, ಇದ್ಯಾವುದು ಇಲ್ಲದೆ ಇದ್ರೂ ಆತ ತನ್ನ ಸ್ನೇಹಿತರಿಗೋಸ್ಕರ ಏನು ಮಾಡ್ತಾನೆ? ಪ್ರಾರ್ಥಿಸ್ತಾನೆ. ಎಲ್ಲವನ್ನ ಕಳೆದುಕೊಂಡಾಗ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸ್ತಾನೆ. ಆತ ಪ್ರಾರ್ಥನೆ ಮಾಡಿದ ನಂತರ ಏನಾಯ್ತಂತೆ? ಯೆಹೋವನು ಆತನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಮೇನ್. ನಮ್ಮ ಒಂದು ಸಂದರ್ಭಗಳನ್ನು ನಾವು ನೋಡಿದಾಗ ನಮಗೆ ಅನಿಸ್ಬೋದು, ಅಯ್ಯೋ, ನಾವು ಇನ್ನೊಬ್ರಿಗೆ ಮಾತ್ರನೇ ಒಳ್ಳೇದು ಬಯಸ್ತೀವಿ, ನಮಗೆ ಯಾರು ಒಳ್ಳೇದು ಬಯಸಲ್ಲ ಅಂದ್ಕೊಂಡು. ಕೆಲಸ ನಮಗೆ ಅನಿಸುತ್ತೆ, ನಾವು ಮಾತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಳ್ತೀವಿ. ಯಾಕೆ ನಮಗೆ ಯಾರು ಒಳ್ಳೇದು ಬಯಸಲ್ಲೋ, ಅದು ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ವೋ ಅಂತ. ಆದರೆ ಇವತ್ತು ಈ ಒಂದು ವಾಕ್ಯದ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ, ದೇವರು ನಮಗೋಸ್ಕರ ಒಳ್ಳೆಯದನ್ನು ಬಯಸ್ತಾರೆ. ಆಮೇನ್. ದೇವರು ನಮಗೋಸ್ಕರ ಒಳ್ಳೆಯದನ್ನು ಬಯಸ್ತಾರಂತೆ. ಯಾರು ಬಯಸಲು ನಮಗೆ ಬೇಕಾಗಿಲ್ಲ. ದೇವರು ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಅವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ನಾವು ಅದನ್ನು ಇನ್ನೊಬ್ಬರಿಗೆ ಉಚಿತವಾಗಿ ಕೊಡೋಣ. ಆಮೇನ್. ಅವರು ನಮಗೆ ಒಳ್ಳೆಯದನ್ನು ಉಚಿತವಾಗಿ ಬಯಸ್ತಾರೆ ಅಂತೆ. ನಾವು ಅವ್ರಿಗೇನು ಮಾಡಲಿಲ್ಲ. ನಾವು ಪಾಪಿಗಳಾಗಿದ್ದಲು ಕೂಡ ಆತನು ನಮ್ಮನ್ನು ಮೊದಲು ಪ್ರೀತಿಸಿದನು ಅಂತ ವಾಕ್ಯ ಹೇಳುತ್ತೆ. ಉಚಿತವಾಗಿ ಅವರು ನಮಗೆ ಕೊಟ್ಟಿರುವಂಥ ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ಉಚಿತವಾಗಿ ಕೊಡೋಣ. ಉಚಿತವಾಗಿ ಅವರು ನಮಗೆ ಮಾಡಿರುವಂಥ ಆಶೀರ್ವಾದವನ್ನು ಇನ್ನೊಬ್ಬರಿಗೆ ನಾವು ಆಶೀರ್ವಾದವಾಗಿ ನಾವು ಬದುಕೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ಅವರು ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಆಮೇಲೆ ನಿಮ್ಮನ್ನು ಹಿಂಸಿಸೋರಿಗೋಸ್ಕರ ನೀವೇನು ಮಾಡಿ? ಪ್ರಾರ್ಥಿಸಿ, ಪರವಾಗಿಲ್ಲ. ನಿಮಗೆ ಶಪಿಸುವವರಿಗೋಸ್ಕರ ನೀವೇನು ಮಾಡಿ? ಆಶೀರ್ವದಿಸಿ. ಈ ಒಂದು ಕ್ಯಾರೆಕ್ಟರ್ನ ಹೇಳ್ಕೊಟ್ಟಿದ್ದಕ್ಕೋಸ್ಕರನೇ ಯೇಸುಸ್ವಾಮಿಯ ನಾಮ ಇವತ್ತು ಎಲ್ಲ ನಾಮಗಳಿಗಿಂತಲೂ ಮೇಲಾಗಿರುವಂಥ ಒಂದು ನಾಮ. ಆಮೇನ್. ಅವರನ್ನು ಆರಾಧಿಸುವವರಂತ ನಾವುಗಳು ಇವತ್ತು ಇಲ್ಲಿದ್ದೀವಿ ಅಂದರೆ ಅವರ ಒಂದು ಪ್ರೀತಿಯಿಂದ ಮಾತ್ರ, ನಾವು ಮಾಡಿರುವಂಥ ಕಾರ್ಯಗಳಿಂದ ಅಲ್ಲ. ಇವತ್ತು ನಾವು ಒಳ್ಳೆಯವರು ಆಗಬೇಕು ಅಂತ ನಾವು ಒಳ್ಳೆ ಕಾರ್ಯಗಳನ್ನ ನಾವು ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ
ನಮ್ಮ ಒಂದು ಒಳಗಿರುವಂಥ ಒಂದು ಮಾಂಸ ಏನಿದೆಯಲ್ಲ, ನಮ್ಮ ಒಂದು ದೇಹ ಅದನ್ನು ಸಪೋರ್ಟ್ ಮಾಡಲ್ಲ. ಕೆಲವು ಸಲ ನಾವು ಅಂದ್ಕೊಳ್ತೀವಿ ಒಳ್ಳೆಯದನ್ನು ಬಯಸಬೇಕು ಅಂತ, ಆದರೆ ನಮಗೆ ಕಷ್ಟ ಬಂದಾಗ ನಮಗೇನಾಗುತ್ತೆ, ಛೇ ಏನು ಬಯಸಿದ್ರೇನಂತೆ, ನಮ್ಮ ಲೈಫೇ ಹಿಂಗಾಗ್ಬಿಟ್ಟಿದೆ ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ನಮಗೆ ಅವ್ರು ಒಳ್ಳೆಯದನ್ನು ಬಯಸ್ತಾನೆ ಇದ್ದಾರೆ. ಆಮೇಲೆ ಅವ್ರು ನಮಗೆ ಒಳ್ಳೆಯದನ್ನು ಬಯಸೋದ್ರಿಂದ ನಮ್ಮ ಸಂದರ್ಭ ಏನೇ ಇರಲಿ, ನಾವು ಇನ್ನೊಬ್ಬರನ್ನ ಆಶೀರ್ವದಿಸ್ಕೊಂಡೇ ಹೋಗೋಣ. ಇದರ ಮೂಲಕ ದೇವರು ನಮ್ಮನ್ನು ಕೂಡ ಆಶೀರ್ವದಿಸ್ತಾರೆ. ಆಮೇಲೆ ಅವ್ರು ನಮ್ಮನ್ನು ಖಂಡಿತವಾಗ್ಲೂ ಆಶೀರ್ವದಿಸ್ತಾರೆ. ಆದರೆ ನಮ್ಮ ಆಶೀರ್ವಾದವನ್ನು ನಾವು ಯಾವ ರೀತಿಯಲ್ಲಿ ತಗೊಳ್ತೀವಿ ಅನ್ನುವಂಥದ್ದು ನಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಇನ್ನೊಬ್ಬರಿಗೆ ಆಶೀರ್ವಾದಕವಾಗಿದ್ದರೆ ನಮ್ಮನ್ನು ಕೂಡ ದೇವರು ಆಶೀರ್ವದಿಸ್ತಾರೆ ಅಂತೆ. ಆದರೆ ನಮ್ಮ ಕ್ಯಾರೆಕ್ಟರ್ನ ನಾವು ಚೇಂಜ್ ಮಾಡ್ಕೋಬೇಕು. ಇದಕ್ಕೆ ಪರಿಶುದ್ಧಾತ್ಮನ ಸಹಾಯ ನಮಗೆ ಬಹಳ ಮುಖ್ಯ. ಆಮೇಲೆ ಉಚಿತವಾಗಿ ಸಿಕ್ಕಿದೆ, ಉಚಿತವಾಗಿ ನಾವು ಇನ್ನೊಬ್ಬರಿಗೆ ಕೊಡೋಣ. ಆಮೇಲೆ ಆದರೆ ನಮಗೆ ಸ್ತೋತ್ರ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಾವೇ ನಿಂತ್ಕೊಳ್ಳೋಣ, ಎಲ್ಲರೂ ಕರ್ತನ ಸಮ್ಮುಖದಲ್ಲಿ ನಿಂತ್ಕೊಳ್ಳೋಣ. ಸ್ತೋತ್ರ, ಹಲ್ಲೆಲೂಯ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದೇವೆ. ಹಲ್ಲೆಲೂಯ. ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ ಈಗ. ಸ್ತೋತ್ರ, ಹಲ್ಲೆಲೂಯ. ಪರಿಶುದ್ಧಾತ್ಮನ ಒಂದು ಸಹಾಯ ಇಲ್ಲದೆ ನಾವು ಏನು ಮಾಡೋಕ್ಕಾಗೋದೇ ಇಲ್ಲ. ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾವು ಕೇಳ್ಕೊಳ್ಳೋಣ ಅವ್ರನ್ನ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ನಮಗೆ ಸಹಾಯ ಮಾಡುವಂಥ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ಝಾನ್ಸಿ ಅವರು ಬಂದು ಈ ಎಂಡಿಂಗ್ ಪ್ರೇಯರ್ ಮಾಡ್ತಾರೆ. ಪ್ರೀತಿಯ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇಲ್ಲಿಯವರೆಗೂ ನಮ್ಮೊಂದಿಗಿದ್ದು ನಾವು ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಆಶೀರ್ವದಿಸಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ನಡೆಸಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಮಾಡಿದ ಪ್ರತಿಯೊಂದು ವಿಷಯಗಳನ್ನು ಆಶೀರ್ವದಿಸಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ಕೂಡಿ ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆಯುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನಾವೆಲ್ಲರೂ ಇವಾಗ ನಿಮ್ಮ ವಾಕ್ಯಗಳನ್ನು ಕೇಳಿದ್ದೇವೆ ಸ್ವಾಮಿ. ಆ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ನೆಲೆಯೂರಿ ನಮ್ಮ ಜೀವಿತಗಳಲ್ಲಿ ಫಲ ತರುವಂತೆ ಕೃಪೆಯನ್ನು ತೋರಿ ಸ್ವಾಮಿ. ನಮ್ಮ ಸಭೆಗೆ ಇನ್ನೂ ಹೆಚ್ಚೆಚ್ಚಾದ ಆತ್ಮಗಳನ್ನು ಕರೆತನ್ನಿ ಸ್ವಾಮಿ. ಸುತ್ತಮುತ್ತಲಿನ ಪ್ರತಿಯೊಂದು ಆತ್ಮವು ರಕ್ಷಣೆಗೆ ಬರಲಿ ಕರ್ತನೆ. ನಾವೆಲ್ಲರೂ ಈಗ ಹಿಂತಿರುಗುವಾಗ ನಿಮ್ಮ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸಲಿ ಸ್ವಾಮಿ. ನಮ್ಮ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ ಕರ್ತನೆ. ಈ ವಾರ ಪೂರ್ತಿ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನು ಆಶೀರ್ವದಿಸಬೇಕಾಗಿ ನಿಮ್ಮ ಬಳಿ ಕೇಳ್ಕೊಳ್ತೇವೆ ಕರ್ತನೆ. ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಡೆಸಬೇಕಾಗಿ ಕೇಳ್ಕೊಳ್ತೇವೆ ಸ್ವಾಮಿ. ಎಲ್ಲವನ್ನೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತಿದ್ದೇನೆ ಕರ್ತನೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರಪ್ಪ. ನಿಮಗೆ ಆರಾಧನೆ ಸ್ವಾಮಿ. ಪರಿಶುದ್ಧಾತ್ಮನಿಗೆ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾವೆಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಹತ್ರ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.